ಕಂಠೇಗೌಡ್ರೆ, ಎಲ್ಲೊಂದ್ ಕಡೆ ಟೆಕ್ನಿಕಲ್ ಕಾಂಪ್ಲಿಕೇಶನ್ ಸಾಕಷ್ಟಿದೆ. ವಾದ ಯಾರು ಎಡವುದ್ರು, ಯಾರಿಗ್ ಲಾಭ ಆಯ್ತು ಅನ್ನೋ ಚರ್ಚೆ ಜೊತೆಯಲ್ಲಿ ಪರಿಸ್ಥಿತಿ ಹೀಗಿರುವಾಗ ರಾಜಕೀಯ ಮೇಲಾಟಗಳೇ ಜಾಸ್ತಿ ಆಗ್ಬಿಟ್ಟಿದೆಯಾ? ಆಸ್ ಎಫ್ ಏನೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇನೆ ಹಿಂಗೆ ನೀರ್ ಬಿಡಿ ಅಂತ ಹೇಳಿ ಆದೇಶ ಬಂದಿದೆ, ಇದು ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಫೇಲ್ಯೂರು, ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಇದು ಅನ್ನೋ ರೀತಿಯಲ್ಲಿ ಪ್ರತಿಭಟನೆಗಳು, ಘೋಷಣೆಗಳು, ರಾಜಕೀಯ ಹೇಳಿಕೆಗಳು, ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದ್ಕಿಂತ ಇದೇ ಜಾಸ್ತಿ ಆಗ್ತಿದ್ಯಾ ಅಂತ? ಇಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಅನ್ನೋಂತ ಪ್ರಶ್ನೆ ಅಲ್ಲ ಮೇಡಮ್. ಇವತ್ತು ತಮಿಳುನಾಡು ಕರ್ನಾಟಕಕ್ಕಿಂತ ಸುರಕ್ಷಿತವಾಗಿದೆ, ಒಳ್ಳೆಯ ಪರಿಸ್ಥಿತಿಯಲ್ಲಿದೆ. ಆದರೆ ಕರ್ನಾಟಕ ಅತ್ಯಂತ ಆತಂಕದಲ್ಲಿದೆ. ಯಾಕೆಂದ್ರೆ ಬರಗಾಲ ತೀವ್ರವಾಗಿ ನಮ್ಮನ್ನು ಕಾಡ್ತಾ ಇದೆ. ಮಳೆ ಬರಲೇ ಇಲ್ಲ. ಕಾವೇರಿ ಜಲಾನಯನ ಭಾಗದಲ್ಲಿ ಮಳೆ ಆಗಲೇ ಇಲ್ಲ, ನಮಗೆ ಇನ್ಫ್ಲೋನೇ ಇಲ್ಲ. ನಮ್ಮ ಕನ್ನಂಬಾಡಿ ಕಟ್ಟೆಯ ಸಾಮರ್ಥ್ಯ 49.45 ಟಿಎಂಸಿ. ನಮ್ಮ ಹತ್ರ ಇರೋದು 17 ಟಿಎಂಸಿ. ಡೆಡ್ ಸ್ಟೋರೇಜು 10 ಹೋದ್ರೆ ಇನ್ನು ಉಳಿಯೋದು 7 ಟಿಎಂಸಿ. ನಮಗೆ ಕುಡಿಯೋಕ್ ನೀರ್ಲಿಗೆ ಪ್ರತಿ ದಿನ 1,000 ಕ್ಯೂಸೆಸ್ ನೀರು ಬೇಕು. ಬೆಂಗಳೂರು, ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಮತ್ತು ಅಕ್ಕಪಕ್ಕದ ಹಳ್ಳಿಗಳಿಗೆ ಕುಡಿಯೋ ನೀರಿಗೆ 1,000 ಟಿಎಂಸಿ ಬೇಕು. ನೀವು 3,500 ಹರಿಸಬೇಕು ಅಂದ್ರೆ 5,000 ಬಿಡುಗಡೆ ಮಾಡಬೇಕು. ನಮ್ಮ ರಾಜಾರಾಯರು ಹೇಳ್ದಂಗೆ ಎಲ್ಲಿಂದ ತಂದ್ಬಿಡೋದು? ನೀರೇ ಇಲ್ವಲ್ಲ. ಹಾಗಾಗಿ ಇವತ್ತು ಮೇಲ್ಮನವಿಯನ್ನ ಸರ್ಕಾರ ಹೋಗಲೇಬೇಕು, ಮಾಡಲೇಬೇಕು. ವಾಸ್ತವ ಸ್ಥಿತಿಯನ್ನ ಮನದಟ್ಟು ಮಾಡಿಕೊಡುವಲ್ಲಿ ಯಾಕೆ ನಮ್ಮ ತಾಂತ್ರಿಕ ತಂಡ ಹೆಡವಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನಾವು ವೇರ್ ಇನ್ ಟ್ರಬಲ್, ನಾವು ಅತ್ಯಂತ ಸಂಕಷ್ಟದಲ್ಲಿದ್ದೇವೆ. ನಮ್ಮ ತಿಮ್ಮೇಗೌಡರು ಹೇಳಿದಾಗೆ ಡಿಸ್ಟೆನ್ಸ್ ಪಾಲಿಸಿ ಫಾರಂ ಆಗ್ಲೇ ಇಲ್ಲ, ಫ್ರೇಮ್ ಆಗ್ಲೇ ಇಲ್ಲ. ತಮಿಳುನಾಡು ಸುಸ್ಥಿತಿಯಲ್ಲಿದೆ. ಅವ್ರಿಗೆ ಮಳೆ ಬರುವ ಎಲ್ಲ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿದೆ. ನಮಗೆ ಬರದಾಗ ಹೋಗಿದೆ. ಬರಗಾಲ ಘೋಷಣೆ ಮಾಡಿ ಅಂತೇಳಿ ನಾವು ಕೂತಿದ್ದೇವೆ. ಈಗ ಬೆಳೆದು ನಿಂತಿರುವಂತ ಕಬ್ಬುಗಳು ಒಣಗೋಗ್ತಾ ಇದೆ. ಹೊಸ ಬೆಳೆಗಳನ್ನು ಹಾಕೋ ಪ್ರಶ್ನೆ ಇಲ್ಲ ನಮ್ಮಲ್ಲಿ. ಭತ್ತರಾಗಿ ಆಗ್ತಾ ಇಲ್ಲ. ನಾವು ನಿಂತಿರೋ ಕಬ್ಬುಗಳಿದೆಯಲ್ಲ ಅವು ಒಣಗೋಗ್ತಾ ಇದೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ 100 ಎಕರೆ 1000 ಎಕರೆ ಕಬ್ಬು ಒಣಗೋಗಿದೆ. ಅದು ಕನ್ನಂಬಾಡಿ ಕಟ್ಟೆಗೆ ಹೊಂದ್ಕೊಂಡಂತ ಜಾಗ. ಹಾಗಾಗಿ ಇವತ್ತು ಕರ್ನಾಟಕದ ಜನ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಕುಡಿಯುವ ನೀರಿಗೆ ತಿಂಗಳಿಗೆ 3 ಟಿಎಂಸಿ ನೀರು ಬೇಕು. ನಮ್ಮ ರಾಜಾರಾಯರು ಹೇಳ್ದಂಗೆ ಮುಂದಿನ 8-9-10 ತಿಂಗಳಿಗೆ 30 ಟಿಎಂಸಿ ನೀರು ಬೇಕು. ಏನ್ ತರ್ತೀರಿ? ಬರಗಾಲ ಬಂದಿದೆಯಲ್ಲ. ಆದ್ರೆ ತಮಿಳುನಾಡಿಗೆ ಆ ಸ್ಥಿತಿ ಇಲ್ಲ. ಇದನ್ನ ನಮ್ಮ ತಾಂತ್ರಿಕ ತಂಡ ಮೇಲ್ಮನೆಗೆ ಹೋಗಿ ಅರ್ಥ ಮಾಡಿಕೊಡುವಂತ ಕೆಲಸವನ್ನ, ವಾಸ್ತವಿಕ ನೆಲೆಗಟ್ಟಿನ ಪರಿಸ್ಥಿತಿಯನ್ನು ಅವರಿಗೆ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅವರು ಖಂಡಿತ ಕನ್ವಿನ್ಸ್ ಆಗ್ತಾರೆ. ಅಶ್ವಿನ್ ಅವರೇ ಹೇಳ್ತಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ಬಹಿರಂಗವಾಗಿ ಬಂದೆ ಮೇಡಮ್. 3ನೇ ತಾರೀಕು ಹೇಳಿ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅವ್ರಿಗೆ ಅರ್ಥ ಮಾಡಿಕೊಡ್ಲಿ ಇವರು. ಓಕೆ, ಕೂಡ ಮಾತಾಡೋಣ ಸರ್, ಇನ್ ಡೀಟೇಲ್ ಆಗಿ ಮಾತಾಡೋಣ.